ಕ್ಷಮಿಸಿ ಬಿಡು ಬೆಂಗಳೂರು ಟ್ಯಾಕ್ಸ್ ಕಟ್ಟಿದ್ರೂ ಕೂಡ ಬೆಂಗಳೂರಿಗರು ಈಗ ಸಮಸ್ಯೆಗಳನ್ನ ಅನುಭವಿಸಲೇಬೇಕು. ಟ್ರಾಫಿಕ್ ನಿಂದ ಮುಕ್ತಿ ಇಲ್ಲ, ರಸ್ತೆ ಗುಂಡಿಗೆ ಮುಕ್ತಿ ಇಲ್ಲ. ಇದು ಬೆಂಗಳೂರು ಅಭಿವೃದ್ಧಿ ಸಚಿವರ ಹೇಳಿಕೆಯಿಂದ ಸದ್ಯ ಉಂಟಾಗಿರುವಂತಹ ಸಮಸ್ಯೆ. ಟ್ಯಾಕ್ಸ್ ಕಟ್ಟಿದ್ರೂ ಬೆಂಗಳೂರು ಉದ್ಧಾರ ಮಾತ್ರ ಮಾಡೋಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರು ಸರ್ಕಾರದ ಪಾಲಿಗೆ ದುಡ್ಡು ಕೊಡೋ ಎಟಿಎಂ ಮಷಿನ್ ಮಾತ್ರನಾ? ಬರೀ ಇನ್ಕಮ್ ಅಷ್ಟೇ, ಅದಕ್ಕೆ ತಕ್ಕ ಅಭಿವೃದ್ಧಿ ಕೆಲಸಗಳು ಇಲ್ಲವ? ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಈ ರೀತಿಯ ನಿರ್ಲಕ್ಷ್ಯ ಧೋರಣೆ ಯಾಕೆ? ಅರರೆ, ಏನ್ ಮಾತು ಹೇಳಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟುವಂತಹ ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಈ ರೀತಿಯ ಮಾತು ಸರಿನಾ ಅನ್ನುವಂತಹ ಪ್ರಶ್ನೆ ಬೆಂಗಳೂರಿಗರು ಈಗ ಕೇಳ್ತಾ ಇದ್ದಾರೆ. ಭಗವಂತ ಬಂದ್ರು ಬೆಂಗಳೂರು ರೋಡ್ 2-3 ವರ್ಷದಲ್ಲಿ ಸರಿ ಮಾಡೋಕೆ ಆಗಲ್ವಂತೆ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ವಾಗ್ದಾನ ಕೊಟ್ಟಂತಹ ಡಿಕೆ ಶಿವಕುಮಾರ್ ಅವರು ಈಗ ಈ ಹೇಳಿಕೆ ಕೊಡೋ ಮೂಲಕ ಅವರ ಹೇಳಿಕೆ, ಅವರ ಆಸೆ ಆಕಾಂಕ್ಷೆಗಳು ಈಡೇರಲ್ಲ ಅಂತ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರಾ? ಕ್ಷಮಿಸಿ ಬಿಡು ಬೆಂಗಳೂರು ಯಾಕೆ ಕೇಳ್ತಾ ಇದ್ದೀವಿ ಅಂದ್ರೆ, ಮಳೆ ಬಂದ್ರೆ ಗುಂಡಿಗಳ ಸರಮಾಲೆ, ಅಲ್ಲೆಲ್ಲೋ ಬಿದ್ದು ಇನ್ಯಾರೋ ಕೈಕಾಲು ಮುರ್ಕೊಳ್ಬೇಕು, ಗಾಡಿ ಡ್ಯಾಮೇಜ್ ಆಗಬೇಕು. ಮಳೆ ಬಂದಂತಹ ಸಂದರ್ಭದಲ್ಲಿ ಸಹಜವಾಗಿ ಹೇಳ್ತಾರೆ ಮಳೆ ನಿಂತ ನಂತರದಲ್ಲಿ ಗುಂಡಿ ಮುಚ್ತೀವಿ ಅಂತ. ಮಳೆ ನಿಂತ ಮೇಲೆ ನೆಕ್ಸ್ಟ್ ಮಳೆ ಬಂದಾಗಲ್ವಾ ಅಂತ ಡೋಂಟ್ ಕೇರ್, ಗುಂಡಿ ಮುಚ್ಚೋ ಕೆಲಸಗಳ ಆಗಲ್ಲ. ಇನ್ಯಾವುದಾದ್ರೂ ಕಾಮಗಾರಿಗಳು ಆಗುತ್ತೆ ಅಂತ ಇಟ್ಕೊಳ್ಳಿ, ಆ ಕಾಮಗಾರಿಗಳು ಬೇಗ ಮುಗಿಯೋದು ಇಲ್ಲ, ಹಂಗೇ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಇದರ ನಡುವಲ್ಲೇ ಟ್ರಾಫಿಕ್ ಸಮಸ್ಯೆ ಕೂಡ ಜೊತೆಯಾಗಿ ಹೋಗುತ್ತೆ. ಯಾಕಂದ್ರೆ ಒಂದು ಸೈಡ್ನಲ್ಲಿ ರಸ್ತೆ ಕಾಮಗಾರಿಗಳು ನಡೀತಾ ಇರುತ್ತೆ, ಮಗದೊಂದು ಸೈಡ್ನಲ್ಲಿ ಹೋಗಬೇಕಾದಂತಹ ಪರಿಸ್ಥಿತಿ. ಸೊ ಈಗಿದ್ದಾಗ ಬೆಂಗಳೂರು ಉದ್ಧಾರ ಆಗಲ್ಲ ಅನ್ನುವಂತಹ ಮಾತುಗಳನ್ನ ಆಡಿದ್ದು ಎಷ್ಟು ಸರಿ? ಅನೇಕ ಪ್ರವಾಸಿ ಕೇಂದ್ರಗಳು ಇವೆಲ್ಲ ಕೂಡ ಚಿತ್ರಗಳನ್ನ ಬರೆದು ನಮ್ಮ ಕಣ್ಣಿಗೆ ತಂಪಾಗುವಂತ ಒಂದು ವ್ಯವಸ್ಥೆಯನ್ನ ಕೂಡ ಇವತ್ತು ಮಾಡಿದ್ದಾರೆ. 1,40,40,00,000 ಜನಸಂಖ್ಯೆ, 1,10,00,000 ಗಾಡಿಗಳು ಬೆಂಗಳೂರಲ್ಲಿ ರಿಜಿಸ್ಟರ್ ಆಗಿದೆ. ನಾನು ಒಂದು ಮಾಧ್ಯಮ ಸ್ನೇಹಿತರ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ತಮಗೂ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿತಿನ್ 1 year, 2 year, 3 year ಈ ಬೆಂಗಳೂರಿನ ಮೇಲ್ಗಡೆ ಇರೋಂಥ ಭಗವಂತ ಕೆಳಗಡೆ ನಡೆದಾಡಿದ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಅಂತ ಕಷ್ಟ ಇದೆ. ವಿ ಹ್ಯಾವ್ ಟು ಪ್ಲಾನ್ ಪ್ರಾಪರ್ಲಿ. ಯೋಜನೆಯನ್ನ ಸರಿಯಾಗಿ ಮಾಡಬೇಕು, ಮುಂದಿನ ದಿನಗಳಿಗೆ ಸರಿಯಾದ ರೀತಿಯ ಒಂದು ರೂಪರೇಷೆಗಳನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಪ್ರಯತ್ನ ಮಾಡ್ತಾ ಇದ್ದೀವಿ. ಅನೇಕ ಪ್ರವಾಸಿ ಕೇಂದ್ರಗಳು ಇವೆಲ್ಲ ಕೂಡ ಚಿತ್ರಗಳನ್ನ ಬರೆದು ನಮ್ಮ ಕಣ್ಣಿಗೆ ತಂಪಾಗುವಂತ ಒಂದು ವ್ಯವಸ್ಥೆಯನ್ನ ಕೂಡ ಇವತ್ತು ಮಾಡಿದ್ದಾರೆ. ವಿತಿನ್ 1 year, 2 year, 3 year ಈ ಬೆಂಗಳೂರಿನ ಮೇಲ್ಗಡೆ ಇರೋಂಥ ಭಗವಂತ ಕೆಳಗಡೆ ನಡೆದಾಡಿದ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ವಿತಿನ್ 1 year, 2 year, 3 year ಈ ಬೆಂಗಳೂರಿನ ಮೇಲ್ಗಡೆ ಇರೋಂಥ ಭಗವಂತ ಕೆಳಗಡೆ ನಡೆದಾಡಿದ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ವಿತಿನ್ 1 year, 2 year, 3 year ಈ ಬೆಂಗಳೂರಿನ ಮೇಲ್ಗಡೆ ಇರೋಂಥ ಭಗವಂತ ಕೆಳಗಡೆ ನಡೆದಾಡಿದ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ವಿತಿನ್ 1 year, 2 year, 3 year ಈ ಬೆಂಗಳೂರಿನ ಮೇಲ್ಗಡೆ ಇರೋಂಥ ಭಗವಂತ ಕೆಳಗಡೆ ನಡೆದಾಡಿದ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ವಿತಿನ್ 1 year, 2 year, 3 year ಈ ಬೆಂಗಳೂರಿನ ಮೇಲ್ಗಡೆ ಇರೋಂಥ ಭಗವಂತ ಕೆಳಗಡೆ ನಡೆದಾಡಿದ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ವಿತಿನ್ 1 year, 2 year, 3 year ಈ ಬೆಂಗಳೂರಿನ ಮೇಲ್ಗಡೆ ಇರೋಂಥ ಭಗವಂತ ಕೆಳಗಡೆ ನಡೆದಾಡಿದ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ. ರೈಟ್, ಮತ್ತೆ ಕನೆಕ್ಟ್ ಆಗ್ತೀವಿ. ಸದ್ಯ ಟ್ರಾಫಿಕ್ ಸಮಸ್ಯೆ ವಿಚಾರವಾಗಿ ಅವರು ಮಾತನಾಡ್ತಾ ಇದ್ರು. ಅತಿ ಹೆಚ್ಚು ರಿಜಿಸ್ಟ್ರೇಷನ್ಗಳು ವಾಹನಗಳದ್ದಾಗ್ತಾ ಇದೆ, ಹೀಗಾಗಿ ವಾಹನ ಸಂಖ್ಯೆ ರಸ್ತೆಗೆ ಬರೋದು ಹೆಚ್ಚಾಗ್ತಾ ಇದೆ, ಇದರಿಂದ ಟ್ರಾಫಿಕ್ ಸಮಸ್ಯೆ ಅಂತ. ಅದು ಒಂದೇ ರೀಸನ್ನ? ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ನಾನಾ ಕಾರಣಗಳಿದೆ, ಅದೆಲ್ಲವನ್ನು ಕೂಡ ಪಕ್ಕಕ್ಕಿಟ್ಟು ಇವರು ಇದನ್ನ ಹೈಲೈಟ್ ಮಾಡ್ತಾ ಇದ್ದಾರೆ. ಕಾರಣ, ಬೆಂಗಳೂರು ಅಭಿವೃದ್ಧಿ ಸಚಿವರು ಅವರೊಂದು ವಾಗ್ದಾನ ಕೊಟ್ಟಿದ್ರು, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ. 1, 2, 3 ವರ್ಷಗಳಾದರೂ ಈ ಟ್ರಾಫಿಕ್ ಸಮಸ್ಯೆಯನ್ನ ನಾವು ಮುಕ್ತಿ ಕೊಡೋಕ್ಕಾಗಲ್ಲ, ಬೆಂಗಳೂರು ಅಭಿವೃದ್ಧಿ ಆಗಲ್ಲ ಅಂತ ಹೇಳ್ತಾರೆ ಅಂದ್ರೆ, ಅವರು ನಾನು ಆಗಲೇ ಹೇಳಿದ್ನಲ್ಲ ಸಮಸ್ಯೆ ಏನು ಅಂತ, ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಮುಂದಿನ ದಿನಗಳಲ್ಲಿ ಹೇಳೋದಕ್ಕೆ ಒಂದು ಅವಕಾಶ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಲಾಯಿಂದ. ಪವಿತ್ರ, ಸದ್ಯ ಟ್ರಾಫಿಕ್ ಸಮಸ್ಯೆ ವಿಷಯವಾಗಿ ಅವ್ರು ಮಾತನಾಡ್ತಾ ಇದ್ದಾರೆ, ಬಟ್ ಬೆಂಗಳೂರಿನ ರಸ್ತೆಗಳಲ್ಲಿ ಈ ರೀತಿಯ ಟ್ರಾಫಿಕ್ ಇರೋದಕ್ಕೆ ಕಾರಣ ಕೇವಲ ವಾಹನ ಸಂಖ್ಯೆ ಹೆಚ್ಚಾಗ್ತಾ ಇರೋದಾ, ಅಥವಾ ಇತರೆ ಸಮಸ್ಯೆಗಳು ಕೂಡ ಅದಕ್ಕೆ ಜೋಡಣೆ ಆಗ್ತಾ ಇರೋದು ಇವ್ರಿಗೆ ಕಾಣಿಸ್ತಾ ಇಲ್ವಾ? ದಿವ್ಯ, ಒಂದು ಬ್ರ್ಯಾಂಡ್ ಬೆಂಗಳೂರನ್ನ ಮಾಡ್ತೀವಿ ಅಂತ ಇದೇ DCM ಹೇಳಿರುವಂಥದ್ದು, ಅದೇ ಬಾಯಲ್ಲಿ ಈಗ ಹೇಳ್ತಾರೆ
ಈ ದೇವರು ಬಂದ್ರು 2-3 ವರ್ಷದಲ್ಲಿ ಬೆಂಗಳೂರನ್ನ ದುರಸ್ತಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ನಿಜಕ್ಕೂ ಕೂಡ ಇದು ಬಿಗ್ ಶೇಮ್ ಸರ್ಕಾರಕ್ಕೆ ಈ ರೀತಿಯ ಹೇಳಿಕೆಗಳು. ಯಾಕೆ ಟ್ಯಾಕ್ಸ್ ಕಟ್ಟಿಸ್ಕೊಳ್ಳುವಾಗ ಅಥವಾ ಮೆಟ್ರೋ ದರವನ್ನ ಏರಿಕೆ ಮಾಡೋದಾಗ, ಬಸ್ ದರವನ್ನ ಏರಿಕೆ ಮಾಡೋದಾಗ, ಬೆಂಗಳೂರಿನ ಜನರ ಬಳಿ ದುಡ್ಡನ್ನ ಕಿತ್ಕೊಳ್ಳೋವಾಗ, ATM ಮಿಷಿನ್ ರೀತಿ ಮಾಡೋವಾಗ ಇದೆಲ್ಲವೂ ಕೂಡ ಗೊತ್ತಾಗಿಲ್ವಾ? ಬೆಂಗಳೂರನ್ನ ದುರಸ್ತಿ ಮಾಡೋದಕ್ಕೆ ನಿಮ್ ಕೈಲಿ ಸಾಧ್ಯ ಇಲ್ಲ ಅಂತ ಅಂದ್ರೆ ದರ ಏರಿಕೆಯ ಬರೆಯನ್ನ ಯಾಕೆ ಬೆಂಗಳೂರಿಗೆ ಪದೇ ಪದೇ ಮಾಡಬೇಕು, ಅಥವಾ ವಾಗ್ದಾನವನ್ನ ಯಾಕೆ ಕೊಡಬೇಕು? ಅದೇ ವಾಗ್ದಾನದಲ್ಲೇ ನೀವು ಓಟನ್ನ ತೆಗೆದುಕೊಳ್ತೀರಾ ಬೆಂಗಳೂರಿನಲ್ಲಿ ಅಂತ ಅಂದ್ರೆ ಈಗ ಈ ರೀತಿ ಮಾತಿಗೆ ತಪ್ಪುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ. ಒಂದು ಕಡೆಯಿಂದ ಇಷ್ಟೆಲ್ಲ ಸಮಸ್ಯೆಗೆ ಈಗ ಟ್ರಾಫಿಕ್ಗೆ ಬರೇ ವೆಹಿಕಲ್ ಹೆಚ್ಚಾಗಿರುವಂಥದ್ದು ಮಾತ್ರ ಅಲ್ಲ ಕಾರಣ. ಬಹುಶಃ DCM ಸಾಹೇಬ್ರು ಪಬ್ಲಿಕ್ ಟಿವಿಯ ಜೊತೆಗೆ ಬಂದ್ರೆ ಟ್ರಾಫಿಕ್ ಸಮಸ್ಯೆಗೆ ಏನ್ ಕಾರಣ ಅನ್ನುವಂಥದ್ದನ್ನ ಪಬ್ಲಿಕ್ ಟಿವಿ ನಿಮಗೆ ತೋರಿಸ್ತೀವಿ. ಒಂದ್ ಕಡೆಯಿಂದ ಅಲ್ಲಲ್ಲಿ ಮೆಟ್ರೋ ಕಾಮಗಾರಿಗಳು ಯಾವ ರೀತಿ ಅಂದ್ರೆ ಅದು ವರ್ಷಾನುಗಟ್ಲೆಯಿಂದ ನಡ್ಕೊಂಡೇ ಬರ್ತಾ ಇದೆ. ಇನ್ನೊಂದು ಕಡೆಯಿಂದ ಕೇಬಲ್ ಹಾಕ್ತೀವಿ ಅಂತ ರಸ್ತೆಯನ್ನ ಅಗದಗದು ಅದೇ ರೀತಿ ಮಾಡ್ತಾರೆ, ಅಲ್ಲಿ ವೆಹಿಕಲ್ ಮೂವ್ಮೆಂಟ್ ಸಾಧ್ಯ ಇರೋದಿಲ್ಲ. ಇನ್ನೊಂದು ಕಡೆಯಿಂದ ರಸ್ತೆ ಗುಂಡಿಯನ್ನ ರಿಪೇರಿ ಮಾಡ್ತೀವಿ ಅಂತ, ವೈಟ್ ಟಾಪಿಂಗ್ ಮಾಡ್ತೀವಿ ಅಂತ ಎಲ್ಲಾ ಕಡೆ ಕೂಡ ರಸ್ತೆಯನ್ನ ಅಗೆದಾಗಿದ್ದು ರಸ್ತೆಯನ್ನ ವೆಹಿಕಲ್ಗಳೇ ಹೋಗದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಒಂದು ಟೈಮ್ ಬಾಂಡೇ ಇಲ್ಲ, ಯಾವ ಕಾಮಗಾರಿಗೂ ಇಂತಿಷ್ಟು ಟೈಮಲ್ಲಿ ನಾವು ಅದನ್ನ ಮುಗಿಸ್ತೀವಿ ಅನ್ನುವಂತಹ ಒಂದೇ ಒಂದು ಕಮಿಟ್ಮೆಂಟ್ ಕೂಡ ಈ ಸರ್ಕಾರಕ್ಕೆ ಇಲ್ಲ ಅಂತ ಅನ್ಸುತ್ತೆ. ಅಷ್ಟೊಂದು ಬ್ರ್ಯಾಂಡ್ ಬೆಂಗಳೂರಲ್ಲಿ 1700 ಕಿಲೋಮೀಟರ್ ವೈಟ್ ಟಾಪಿಂಗ್ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲಾ ಕಡೆ ನೀವು ಬೆಂಗಳೂರಿನ ಯಾವ ರಸ್ತೆಯಲ್ಲಿ ಹೋದ್ರೂ ಕೂಡ ಅಲ್ಲಲ್ಲಿ ಅರೆಬರೆ ಕಾಮಗಾರಿಗಳು, ಜನ ಆ ಧೂಳಿನ ಮಧ್ಯೆ ಇರಬೇಕಾದಂತಹ ಪರಿಸ್ಥಿತಿ. ಇವೆಲ್ಲದರ ಮಧ್ಯೆ ಅವರೇ ಕಾರಣಕರ್ತರು ಸಮಸ್ಯೆಗೆ. ಅಂಥದ್ರಲ್ಲಿ ಈಗ ದೇವರನ್ನ ಕರೆದು ದೇವರು ಬಂದ್ರು ನಮ್ಗೆ ಬೆಂಗಳೂರನ್ನ ರಿಪೇರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಭವಿಷ್ಯದ ಬಗ್ಗೆ ಮಾತನಾಡ್ತಾರೆ. ಭವಿಷ್ಯದಲ್ಲಿ ಬೆಂಗಳೂರನ್ನ ಉತ್ತಮ ಪಡಿಸ್ತೀವಿ ಅಂತ. ನಮ್ಗೆ ಭವಿಷ್ಯದ ಭರವಸೆ ಬೇಡ, ಇವತ್ತಿನ ಬೆಂಗಳೂರನ್ನ ಚಂದ ಕಾಣಿಸ್ಕೊಟ್ರೆ ಸಾಕು ಅನ್ನುವಂಥದ್ದು. ಉದ್ಯಮಿಗಳು ಕೂಡ ಅದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಪದೇ ಪದೇ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ ಎಲ್ಲವೂ ಕೂಡ ಅಧ್ವಾನ ಎಪ್ಸಿರೋದಕ್ಕೆ ಇಷ್ಟರ ಮಟ್ಟಿಗೆ ಈ ಆಕ್ರೋಶ ವ್ಯಕ್ತವಾಗಿರುವಂತದ್ದು. ದಿವ್ಯಾ, ಬೆಂಗಳೂರಿಗರು ಟ್ಯಾಕ್ಸ್ ಕಟ್ಟಬೇಕಷ್ಟೇ, ಅದರಿಂದ ಪ್ರತಿಫಲವಾಗಿ ಅಭಿವೃದ್ಧಿ ಕೆಲಸಗಳನ್ನ ನಿರೀಕ್ಷೆ ಮಾಡೋ ಹಾಗಿಲ್ಲ.